ಸರ್, ಈಗ ಮೂಡ ಇದರಲ್ಲಿ ಲೋಕಾಯುಕ್ತ ತನಿಖೆಯ ಒಪ್ಕೋಬೇಕು ಬೇಡ ಅನ್ನೋದು ಕಡೆ ಹಂತಕ್ಕೆ ಬಂದಿದೆ. ತಾವೇ ವಾದ ಮಾಡಿದ್ರೆ ಏನಾಯಿತು ಸರ್? ಸರ್, ಸೋಮವಾರ ಸುಮಾರು 1.5 ಗಂಟೆಗಳ ಕಾಲ ಮತ್ತು ಮಂಗಳವಾರ 1 ಗಂಟೆಗಳ ಕಾಲ ಮತ್ತು ನಿನ್ನೆ ಬುಧವಾರ ಸುಮಾರು 2 ಗಂಟೆಗಳ ಕಾಲ ವಾದ ಮಂಡನೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದರೂ ಕೂಡ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ಹೇಗೆ ಸುಳ್ಳು ವರದಿ ಸಲ್ಲಿಸಿರೋದನ್ನು ಗಮನಕ್ಕೆ ತಂದೆ. ಮತ್ತು ಆ ಲಭ್ಯವಾದ ದಾಖಲಾತಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಏನು ಸರ್ವೆ ನಂಬರ್ ಕೇಸರಿ ಗ್ರಾಮದ ಸರ್ವೆ ನಂಬರ್ 464ರ 3.12 ಎಕರೆ ಜಮೀನಿದೆ. ಆ ಜಮೀನು ಮೂಡಾಗಿ ಸೇರಿದ ಆಸ್ತಿ ಹೊರತು ಈ ಆರೋಪಿತರಿಗೆ ಸೇರಿದ ಆಸ್ತಿ ಅಲ್ಲ. ಆದರೆ ಈ ಆರೋಪಿಗಳು ಸುಳ್ಳು ಪ್ರಮಾಣ ಬಳಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ತಮ್ಮ ಆಸ್ತಿ ಅಂತೇಳಿ ಬರೀ ಕೇವಲ ದಾಖಲಾತಿಗಳ ಮೇಲೆ ಇವರು ವಾದವನ್ನು ಮಂಡನೆ ಮಾಡಿ ಅಕ್ರಮವಾಗಿ 14 ನಿವೇಶನ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತೀನಿ. ಮಾನ್ಯ ನ್ಯಾಯಾಲಯ ನನ್ನ ಸುದೀರ್ಘ ವಾದವನ್ನು ಆಲಿಸಿ ಒಂದು ತೀರ್ಪಿಗೆ ಆದೇಶಕ್ಕೆ ದಿನಾಂಕ 3/4/2025 ದಿನಾಂಕ ನಿಗದಿ ಮಾಡಿದ್ದಾರೆ. ಓಕೆ, ಅಂದರೆ ಅವ್ರ ಭೂಮಿ ಅವ್ರದ್ದಲ್ಲ ಅನ್ನೋದು ಬಿಟ್ಟು ಯಾವ್ಯಾವ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದ್ರಿ? ಸರ್, ಮುಖ್ಯವಾಗಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಇದ್ರೂ ಕೂಡ ಲಭ್ಯ ಇಲ್ಲ ಅಂತೇಳಿ ಸುಳ್ಳು ವರದಿ ಹಾಕಿರೋದಕ್ಕೆ ವರದಿ ಸಲ್ಲಿಸಿರೋದ್ರ ಬಗ್ಗೆ ಮುಖ್ಯವಾಗಿ ತಂದುಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ದಾಖಲಾತಿಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತನಿಖಾಧಿಕಾರಿ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ 2004ನೇ ಇಸ್ವಿಯಲ್ಲಿ ಏನು ದೇವರಾಜು ಅವರು ಜಮೀನನ್ನು ಮಾರಾಟ ಮಾಡ್ತಾರೆ ಅಲ್ಲಿವರೆಗೂ ಈ 1ನೇ ಆರೋಪಿ 3ನೇ ಆರೋಪಿಗೆ ಪರಿಚಯ ಇರಲಿಲ್ಲ ಅಂತ ಬರ್ತಾರೆ. ಆದರೆ ದಾಖಲಾತಿಗಳ ಪರಿಶೀಲನೆ ಮಾಡಿದಾಗ 13/8/96ನೇ ಇಸ್ವಿಯಲ್ಲಿ ಏನು ದೇವರಾಜು ಭೂಸ್ವಾಧನ ಕೈಬಿಡಿ ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ, ಆ ಅರ್ಜಿಯ DCM ಅನ್ನೋ ಉಲ್ಲೇಖ ಸ್ಪಷ್ಟವಾಗಿದೆ. ಅದಾದ ನಂತರ 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಪತ್ರವನ್ನು ಸಿದ್ಧಪಡಿಸಿದಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಬದಲಿಗೆ ಅವರೇ ಸಹಿ ಮಾಡಿ ಬೋರ್ಡ ಕೊಟ್ಟಿರೋಂಥ ದಾಖಲಾತಿ ಲಭ್ಯ ಇದೆ. ಹಾಗಾಗಿ ಎಲ್ಲ ದಾಖಲಾತಿಯಲ್ಲಿ ನೋಡಿದಾಗ ಭೂಸ್ವಾಧನ ಕೈ ಬಿಡುವಂಥ ಸಂದರ್ಭದಿಂದಲೂ ಕೂಡ ಇವರ ಪಾತ್ರ ಇರೋದು ಮತ್ತು ಇವರೆಲ್ಲ ಸಂಚು ರೂಪಿಸಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಈ ಪ್ರಾಧಿಕಾರದ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ಸಾಬೀತುಪಡಿಸೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಇವರು ಅಧಿಕಾರನ ಯಾವ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಂಡಾರೆ, ಸರ್ಕಾರಿ ಅತಿಥಿ ಗೃಹನ ತಮ್ಮ ಖಾಸಗಿ ಕೆಲಸಕ್ಕೆ ಅಂದರೆ ದಾಖಲಾತಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಟ್ಟಿರುವಂಥದ್ದು ಮತ್ತು ಕಾನೂನು ಅವಕಾಶ ಇಲ್ಲದರೂ ಕೂಡ ಉಪನೋಂದಣಾಧಿಕಾರಿಗಳನ್ನು ತಾವಿದ್ದ ಸ್ಥಳಕ್ಕೆ ಕರೆಸ್ಕೊಂಡು ನೋಂದಣಿ ಮಾಡಿಕೊಟ್ಟಿರುವಂಥದ್ದು ಇವೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ಅಂದರೆ ಲೀಗಲ್ ಆಗಿ ಆದರೂ ಸಿದ್ದರಾಮಯ್ಯನವರು ಅದಕ್ಕೆ ಪರಿಹಾರ ತಗೊಳಕ್ಕಾಗಲ್ವಾ? ಖಂಡಿತ ಇಲ್ಲ ಸರ್. ಯಾಕೆಂತಂದರೆ ಆ ಜಾಗ ದೇವರಾಜದು ಅಲ್ವೇ ಅಲ್ಲ. 1968ನೇ ಇಸ್ವಿಯಲ್ಲಿ ಇದೇ ದೇವರಾಜು ಏನು ಮಹಿಳೆಯರವರಿಗೆ ಹಕ್ಕು ಕಲಶ ಪತ್ರ ಬರ್ಕೊಟ್ಟಿದ್ದಾರೆ, ಆ ಪ್ರಕಾರ ಜಮೀನು ಮಹಿಳೆಯರ ಸೇರಿದ್ದು ಅವ್ರು ಪರಿಹಾರ ಪಡಿಬೇಕು ಅಂತಂದರೆ ಆ ಮಹಿಳೆಯರ ಕುಟುಂಬದವರು ಅಷ್ಟೇ ಹೊರತು ಇವ್ರಿಗೆ ಯಾವುದೇ ರೀತಿಯ ದೇವರಾಜಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಹಕ್ಕು ಇಲ್ಲ. ಅಲ್ಲ, ಈ ಲೋಕಾಯುಕ್ತ ತನಿಖೆ ವರದಿ ಬಂದ ಮೇಲೆ ಯತೀಂದ್ರವ್ರು ಇತ್ತೀಚೆಗೆ ಹೇಳ್ತಾ ಇದ್ರು, ಇಲ್ಲ ಪರಿಹಾರ ಕೇಳೋದ್ರ ಬಗ್ಗೆ ನಮ್ಮ ತಾಯಿ ತೀರ್ಮಾನ ಮಾಡ್ತಾರೆ, ಪರಿಹಾರ ತೊಗೊಳ್ಬೇಕು ಅನ್ನೋ ಲೆಕ್ಕ ಮಾತುಗಳನ್ನ ಆಡ್ತಾ ಇದ್ರು. ಸರ್, ಜನರ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮೊದಲು ಆ ಜಮೀನು ತಮ್ಮದು ಅಂತ ಸಾಬೀತುಪಡಿಸ್ಬೇಕು. ಅದಾದ ನಂತರ ಅವರು ಪರಿಹಾರ ಪಡೆಯುವಂಥದ್ದು. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪರಿಹಾರ ಪಡೆಯುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗ ಏನು ಮಾನ್ಯ ನ್ಯಾಯಾಲಯ 3ನೇ ತಾರೀಕು ಆದೇಶ ಮಾಡುತ್ತೆ, ಆ ಆದೇಶದಲ್ಲಿ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದ ನಿಜ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೂ ಕೂಡ ಬಂದಿದೆ ಅಂತೇಳಿ. ಅರೆ, ವರದಿ ತಿರಸ್ಕಾರ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತ ಇದೆ ಸರ್. ಯಾಕಂದರೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಿ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ನನ್ನ ಆರೋಪಕ್ಕೆ ಪೂರಕವಾದಂಥ ಯಾವ ರೀತಿ ಇದೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಸ್ಪಷ್ಟವಾಗಿ ತಂದಿದ್ದೀನಿ. ಸರ್, ಅವ್ರು ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ. ಈ ಹಂತದಲ್ಲಿ ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ. ಆದರೂ ಕೂಡ ಅವರು ಅಬ್ಜೆಕ್ಷನ್ ಹಾಕುವಂಥ ಪ್ರಯತ್ನವನ್ನು ಪಟ್ಟರು. ಆಗ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಈ ಹಂತದಲ್ಲಿ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಹಾಗಾಗಿ ನೀವಿಲ್ಲಿ ಯಾವುದೇ ರೀತಿಯ ಪ್ರತಿವಾದ ಮಂಡನೆ ಮಾಡುವಂಥ ಪ್ರಶ್ನೆ ಬರಲ್ಲ ಅಂತೇಳಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ. ಆದೇಶ ಬರುತ್ತೆ? ಖಂಡಿತವಾಗಲೂ ಸರ್. ಸುದೀರ್ಘವಾಗಿ ಏನು ವಾದ ಮಂಡನೆ ಮಾಡಿದೆ ಆ ವಾದದಲ್ಲಿ ಎಲ್ಲ ಅಂಶಗಳನ್ನು, ಅಂದರೆ ಮುಖ್ಯವಾಗಿ ಈ ಜಮೀನು ಮೂಲವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಆ ಜಮೀನು ಆನಂತರದಲ್ಲಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಸ್ಪಷ್ಟ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ಈ ಆರೋಪಿಗಳು ಸಂಚನ ರೂಪಿಸಿ ಕೇವಲ ಸುಳ್ಳು ದಾಖಲಾತಿಗಳ ಮೇಲೆ ತಾವು ಇದರ ಮಾಲೀಕರು ಅಂತೇಳಿ ಸಾಬೀತುಪಡಿಸಿರುವಂಥ ವಿಚಾರ ಕೂಡ ಗಮನಕ್ಕೆ ತಂದಿದೆ. ಕಾನೂನು ಪ್ರಕಾರ ಆದರೂ ಸರಿನೇ ಸಿದ್ದರಾಮಯ್ಯನವರು ಈ ಭೂಮಿಗೆ ಪರಿಹಾರ ತಗೊಳಕ್ಕಾಗಲ್ಲ? ಖಂಡಿತ ಅಲ್ಲ ಸರ್. ಯಾವುದೇ ಕಾರಣಕ್ಕೂ ಆ ಭೂಮಿಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಅಲ್ಲ. ಇವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಜಮೀನು ನಮ್ಮದು ಅಂತಲ್ಲ. ಮತ್ತು ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಇವರು ಇದೊಂದೇ ಜಮೀನಿಗೆ ಸಂಬಂಧಪಟ್ಟಾಗ ಈ ರೀತಿ ನಡ್ಕೊಂಡಿಲ್ಲ. ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಕೂಡ ಇವರು ನಡ್ಕೊಂಡ್ರಂತ ಕೂಡ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಇನ್ಗಲ್ ಗ್ರಾಮದ ಸರ್ವೆ ನಂಬರ್ 70/4ಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಸಿದ್ದರಾಮಯ್ಯನವರು ಈಗಾಗಲೇ ಆ ಜಮೀನು ಕೂಡ ಪ್ರಾಧಿಕಾರ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ರು ಕೂಡ
ತಮ್ಮ ಪ್ರಭಾವನ ಬಳಸ್ಕೊಂಡು ಆ ಜಮೀನನ್ನು ಕೂಡ ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಖರೀದಿ ಮಾಡಿರೋಂಥದ್ದು, ಅದನ್ನು ಬೇರೆಯವ್ರು ಮಾರಾಟ ಮಾಡಿರೋಂಥದ್ದು. ಅದಾದ ನಂತರ ಆಲ್ನಹಳ್ಳಿ ಗ್ರಾಮದ ಸರ್ 113/4 ಜಮೀನನ್ನು ಕೂಡ ಭೂಸ್ವಾಧೀನ ಆಗಿದ್ದರು. ಅದನ್ನು ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಮೂಲಕ ಪಾರ್ವತಿಗೆ ದಾನಪತ್ರ ಮೂಲಕ ಹಸ್ತಾಂತರ ಮಾಡೋದು, ಇವೆಲ್ಲವನ್ನೂ ಕೂಡ ಗಮನಕ್ಕೆ ತಂದು ಇವರು ಇದೇ ವೃತ್ತಿ ಅಂದರೆ ಇದೇ ಮನಸ್ಥಿತಿಯಲ್ಲಿ ಇಟ್ಕೊಂಡು ಇವರು ಕೆಲಸ ಮಾಡ್ತಾಯಿದ್ದಾರೆ. ಪ್ರಾಧಿಕಾರ ವಶಪಡಿಸ್ಕೊಂಡಂಥ ಜಮೀನುಗಳನ್ನೇ ಈ ರೀತಿ ತಮ್ಮ ಪ್ರಭಾವನ ಬೀರಿ ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ತಮ್ಮ ಸ್ವತ್ತನ್ನಾಗಿ ಮಾಡಿಕೊಂಡು ಮಾರಾಟ ಮಾಡಿ ಅಕ್ರಮ ಲಾಭ ಮಾಡ್ಕೊಂಡಿರೋ ಎಲ್ಲ ದಾಖಲಾಕೊಂಡು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಸರ್, ಈಗ ಮೂಡ ಇದರಲ್ಲಿ ಲೋಕಾಯುಕ್ತ ತನಿಖೆಯ ಒಪ್ಕೋಬೇಕು ಬೇಡ ಅನ್ನೋದು ಕಡೆ ಹಂತಕ್ಕೆ ಬಂದಿದೆ. ತಾವೇ ವಾದ ಮಾಡಿದ್ರೆ ಏನಾಯಿತು ಸರ್? ಸರ್, ಸೋಮವಾರ ಸುಮಾರು 1.5 ಗಂಟೆಗಳ ಕಾಲ ಮತ್ತು ಮಂಗಳವಾರ 1 ಗಂಟೆಗಳ ಕಾಲ ಮತ್ತು ನಿನ್ನೆ ಬುಧವಾರ ಸುಮಾರು 2 ಗಂಟೆಗಳ ಕಾಲ ವಾದ ಮಂಡನೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದರೂ ಕೂಡ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ಹೇಗೆ ಸುಳ್ಳು ವರದಿ ಸಲ್ಲಿಸಿರೋದನ್ನು ಗಮನಕ್ಕೆ ತಂದೆ. ಮತ್ತು ಆ ಲಭ್ಯವಿರೋ ದಾಖಲಾತಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಏನು ಸರ್ವೆ ನಂಬರ್ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.12 ಎಕರೆ ಜಮೀನಿದೆ. ಆ ಜಮೀನು ಮೂಡಕ್ಕೆ ಸೇರಿದ ಆಸ್ತಿ ಹೊರತು ಈ ಆರೋಪಿತರು ಸೇರಿದ ಆಸ್ತಿ ಅಲ್ಲ. ಆದರೆ ಈ ಆರೋಪಿಗಳು ಸುಳ್ಳು ಪ್ರಮಾಣ ಬಳಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ತಮ್ಮ ಆಸ್ತಿ ಅಂತೇಳಿ ಬರೀ ಕೇವಲ ದಾಖಲಾತಿಗಳ ಮೇಲೆ ಇವರು ವಾದವನ್ನು ಮಂಡನೆ ಮಾಡಿ ಅಕ್ರಮವಾಗಿ 14 ನಿವೇಶನ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತೀನಿ. ಮಾನ್ಯ ನ್ಯಾಯಾಲಯ ನನ್ನ ಸುದೀರ್ಘ ವಾದವನ್ನು ಆಲಿಸಿ ಒಂದು ತೀರ್ಪಿಗೆ ಆದೇಶಕ್ಕೆ ದಿನಾಂಕ 3/4/2025 ದಿನಾಂಕ ನಿಗದಿ ಮಾಡಿದ್ದಾರೆ. ಓಕೆ, ಅಂದರೆ ಅವ್ರ ಭೂಮಿ ಅವ್ರದ್ದಲ್ಲ ಅನ್ನೋದು ಬಿಟ್ಟು ಯಾವ್ಯಾವ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದ್ರಿ? ಸರ್, ಮುಖ್ಯವಾಗಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಇದ್ರೂ ಕೂಡ ಲಭ್ಯ ಇಲ್ಲ ಅಂತೇಳಿ ಸುಳ್ಳು ವರದಿ ಹಾಕಿರೋದಕ್ಕೆ ವರದಿ ಸಲ್ಲಿಸಿರೋದ್ರ ಬಗ್ಗೆ ಮುಖ್ಯವಾಗಿ ತಂದುಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ದಾಖಲಾತಿಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತನಿಖಾಧಿಕಾರಿ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ 2004 ಇಸ್ವಿಯಲ್ಲಿ ಏನು ದೇವರಾಜು ಅವರು ಜಮೀನನ್ನು ಮಾರಾಟ ಮಾಡ್ತಾರೆ ಅಲ್ಲಿವರೆಗೂ ಈ 1ನೇ ಆರೋಪಿ 3ನೇ ಆರೋಪಿಗೆ ಪರಿಚಯ ಇರಲಿಲ್ಲ ಅಂತ ಬರ್ತಾರೆ. ಆದರೆ ದಾಖಲಾತಿಗಳ ಪರಿಶೀಲನೆ ಮಾಡಿದಾಗ 13/8/96 ಇಸ್ವಿಯಲ್ಲಿ ಏನು ದೇವರಾಜು ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ, ಆ ಅರ್ಜಿಯಲ್ಲಿ DCM ಅನ್ನೋ ಉಲ್ಲೇಖ ಸ್ಪಷ್ಟವಾಗಿದೆ. ಅದಾದ ನಂತರ 13/7/98 ದೇವರಾಜು ಹೆಸರಲ್ಲಿ ಪತ್ರವನ್ನು ಸಿದ್ಧಪಡಿಸಿದಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಬದಲಿಗೆ ಅವರೇ ಸಹಿ ಮಾಡಿ ಬೋಡ ಕೊಟ್ಟಿರೋಂಥ ದಾಖಲಾತಿ ಲಭ್ಯ ಇದೆ. ಹಾಗಾಗಿ ಎಲ್ಲ ದಾಖಲಾತಿಯಲ್ಲಿ ನೋಡಿದಾಗ ಭೂಸ್ವಾಧೀನ ಕೈ ಬಿಡುವಂಥ ಸಂದರ್ಭದಿಂದಲೂ ಕೂಡ ಇವರ ಪಾತ್ರ ಇರೋದು ಮತ್ತು ಇವರೆಲ್ಲ ಸಂಚು ರೂಪಿಸಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಈ ಪ್ರಾಧಿಕಾರದ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ಸಾಬೀತುಪಡಿಸೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಇವರು ಅಧಿಕಾರನ ಯಾವ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಂಡಾರೆ, ಸರ್ಕಾರಿ ಅತಿಥಿ ಗೃಹನ ತಮ್ಮ ಖಾಸಗಿ ಕೆಲಸಕ್ಕೆ ಅಂದರೆ ದಾಖಲಾತಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಟ್ಟಿರುವಂಥದ್ದು, ಮತ್ತು ಕಾನೂನು ಅವಕಾಶ ಇಲ್ಲದರೂ ಕೂಡ ಉಪನೋಂದಣಾಧಿಕಾರಿಗಳನ್ನು ತಾವಿದ್ದ ಸ್ಥಳಕ್ಕೆ ಕರೆಸ್ಕೊಂಡು ನೋಂದಣಿ ಮಾಡಿಕೊಟ್ಟಿರುವಂಥದ್ದು, ಇವೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ಅಂದರೆ ಲೀಗಲ್ ಆಗಿ ಆದರೂ ಸಿದ್ದರಾಮಯ್ಯನವರು ಅದಕ್ಕೆ ಪರಿಹಾರ ತಗೊಳಕ್ಕಾಗಲ್ವಾ? ಖಂಡಿತ ಇಲ್ಲ ಸರ್. ಯಾಕೆಂತಂದರೆ ಆ ಜಾಗ ದೇವರಾಜದು ಅಲ್ವೇ ಅಲ್ಲ. 1968 ಇಸ್ವಿಯಲ್ಲಿ ಇದೇ ದೇವರಾಜು ಏನು ಮಹಿಳೆಯರವರಿಗೆ ಹಕ್ಕು ಕಲಶ ಪತ್ರ ಬರ್ಕೊಟ್ಟಿದ್ದಾರೆ, ಆ ಪ್ರಕಾರ ಜಮೀನು ಮಹಿಳೆಯರ ಸೇರಿದ್ದು ಅವ್ರು ಪರಿಹಾರ ಪಡಿಬೇಕು ಅಂತಂದರೆ ಆ ಮಹಿಳೆಯರ ಕುಟುಂಬದವರು ಅಷ್ಟೇ ಹೊರತು ಇವ್ರಿಗೆ ಯಾವುದೇ ರೀತಿಯ ದೇವರಾಜಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಹಕ್ಕು ಇಲ್ಲ. ಅಲ್ಲ, ಈ ಲೋಕಾಯುಕ್ತ ತನಿಖೆ ವರದಿ ಬಂದ ಮೇಲೆ ಯತೀಂದ್ರವ್ರು ಇತ್ತೀಚೆಗೆ ಹೇಳ್ತಾ ಇದ್ರು, ಇಲ್ಲ ಪರಿಹಾರ ಕೇಳೋದ್ರ ಬಗ್ಗೆ ನಮ್ಮ ತಾಯಿ ತೀರ್ಮಾನ ಮಾಡ್ತಾರೆ, ಪರಿಹಾರ ತೊಗೊಳ್ಬೇಕು ಅನ್ನೋ ಲೆಕ್ಕ ಮಾತುಗಳನ್ನ ಆಡ್ತಾಯಿದ್ರು. ಸರ್, ಜನರ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮೊದಲು ಆ ಜಮೀನು ತಮ್ಮದು ಅಂತ ಸಾಬೀತುಪಡಿಸ್ಬೇಕು. ಅದಾದ ನಂತರ ಅವರು ಪರಿಹಾರ ಪಡೆಯುವಂಥದ್ದು. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪರಿಹಾರ ಪಡೆಯುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗ ಏನು ಮಾನ್ಯ ನ್ಯಾಯಾಲಯ 3ನೇ ತಾರೀಕು ಆದೇಶ ಮಾಡುತ್ತೆ, ಆ ಆದೇಶದಲ್ಲಿ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದ ನಿಜ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೂ ಕೂಡ ಬಂದಿದೆ ಅಂತೇಳಿ. ಅರೆ, ವರದಿ ತಿರಸ್ಕಾರ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತ ಇದೆ ಸರ್. ಯಾಕೆಂದರೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಿ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ನನ್ನ ಆರೋಪಕ್ಕೆ ಪೂರಕವಾದಂಥ ಯಾವ ರೀತಿ ಇದೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಸ್ಪಷ್ಟವಾಗಿ ತಂದಿದ್ದೀನಿ. ಸರ್, ಅವ್ರು ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ, ಈ ಹಂತದಲ್ಲಿ ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ. ಆದರೂ ಕೂಡ ಅವರು ಅಬ್ಜೆಕ್ಷನ್ ಹಾಕುವಂಥ ಪ್ರಯತ್ನವನ್ನು ಪಟ್ಟರು. ಆಗ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಈ ಹಂತದಲ್ಲಿ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಹಾಗಾಗಿ ನೀವಿಲ್ಲಿ ಯಾವುದೇ ರೀತಿಯ ಪ್ರತಿವಾದ ಮಂಡನೆ ಮಾಡುವಂಥ ಪ್ರಶ್ನೆ ಬರಲ್ಲ ಅಂತೇಳಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ. ಆದೇಶ ಬರುತ್ತೆ ಖಂಡಿತವಾಗಲೂ ಸರ್. ಸುದೀರ್ಘವಾಗಿ ಏನು ವಾದ ಮಂಡನೆ ಮಾಡಿದೆ ಆ ವಾದದಲ್ಲಿ ಎಲ್ಲ ಅಂಶಗಳನ್ನು, ಅಂದರೆ ಮುಖ್ಯವಾಗಿ ಈ ಜಮೀನು ಮೂಲವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಆ ಜಮೀನು ಆನಂತರದಲ್ಲಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಸ್ಪಷ್ಟ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ಈ ಆರೋಪಿಗಳು ಸಂಚನ ರೂಪಿಸಿ
ಕೇವಲ ಸುಳ್ಳು ದಾಖಲಾತಿಗಳ ಮೇಲೆ ತಾವು ಇದರ ಮಾಲೀಕರು ಅಂತೇಳಿ ಸಾಬೀತುಪಡಿಸಿರುವಂಥ ವಿಚಾರ ಕೂಡ ಗಮನಕ್ಕೆ ಬಂದಿದೆ. ಸರ್ ಕಾನೂನು ಪ್ರಕಾರ ಆದರೂ ಸರಿನೇ ಸಿದ್ದರಾಮಯ್ಯನವರು ಈ ಭೂಮಿಗೆ ಪರಿಹಾರ ತಗೊಳಕ್ಕಾಗಲ್ಲ. ಖಂಡಿತ ಅಲ್ಲ ಸರ್, ಯಾವುದೇ ಕಾರಣಕ್ಕೂ ಆ ಭೂಮಿಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಅಲ್ಲ. ಇವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಜಮೀನು ನಮ್ಮದು ಅಂತಲ್ಲ. ಮತ್ತು ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಇವರು ಇದೊಂದೇ ಜಮೀನಿಗೆ ಸಂಬಂಧಪಟ್ಟಾಗ ಈ ರೀತಿ ನಡ್ಕೊಂಡಿಲ್ಲ. ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಕೂಡ ಇವರು ನಡ್ಕೊಂಡ್ರಂತ ಕೂಡ ನ್ಯಾಯಾಲಯ ಗಮನಿಸ್ತೀನಿ. ಇನ್ಗಲ್ ಗ್ರಾಮದ ಸರ್ವೆ ನಂಬರ್ 70/4 ಸಂಬಂಧಪಟ್ಟ ಹಾಗೆ ಇದೇ ಸಿದ್ದರಾಮಯ್ಯನವರು ಈಗಾಗಲೇ ಆ ಜಮೀನು ಕೂಡ ಪ್ರಾಧಿಕಾರ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ಆ ಜಮೀನನ್ನು ಕೂಡ ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಖರೀದಿ ಮಾಡಿರೋಂಥದ್ದು, ಅದನ್ನು ಬೇರೆಯವರು ಮಾರಾಟ ಮಾಡಿರೋಂಥದ್ದು. ಅದಾದ ನಂತರ ಆಲ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 ಜಮೀನನ್ನು ಕೂಡ ಭೂಸ್ವಾಧೀನ ಆಗಿದ್ದರು. ಅದನ್ನು ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಮೂಲಕ ಪಾರ್ವತಿಯರಿಗೆ ದಾನಪತ್ರ ಮೂಲಕ ಹಸ್ತಾಂತರ ಮಾಡೋದು, ಇವೆಲ್ಲವನ್ನೂ ಕೂಡ ಗಮನಕ್ಕೆ ತಂದು ಇವರು ಇದೇ ವೃತ್ತಿ ಅಂದರೆ ಇದೇ ಮನಸ್ಥಿತಿಯಲ್ಲಿ ಇಟ್ಕೊಂಡು ಇವರು ಕೆಲಸ ಮಾಡ್ತಾಯಿದ್ದಾರೆ. ಪ್ರಾಧಿಕಾರ ವಶಪಡಿಸ್ಕೊಂಡಂಥ ಜಮೀನುಗಳನ್ನೇ ಈ ರೀತಿ ತಮ್ಮ ಪ್ರಭಾವನ ಬೀರಿ ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ತಮ್ಮ ಸ್ವತ್ತನ್ನಾಗಿ ಮಾಡಿಕೊಂಡು ಮಾರಾಟ ಮಾಡಿ ಅಕ್ರಮ ಲಾಭ ಮಾಡ್ಕೊಂಡಿರೋ ಎಲ್ಲ ದಾಖಲಾತಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ.